ಮೊದಲಿಗೆ ನಾನಿಲ್ಲಿ 2.5 ಪಾವು ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ತೊಗೊಂಡಿದ್ದೀನಿ. ಅದಕ್ಕೆ 1 ಪಾವು ಸಕ್ಕರೆ ತೊಗೊಂಡಿದ್ದೀನಿ. ಮೊದಲು ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೋಬೇಕು. ಅದಕ್ಕೆ ಅರ್ಧ ಲೋಟ ನೀರು ಹಾಕಿ ಅದು ಚೆನ್ನಾಗಿ ಕರಗಿಸ್ಬೇಕು. ಅದು ಕುದಿ ಬರಬೇಕು, ಚೆನ್ನಾಗಿ ಕುದಿ ಬರಬೇಕು. ಅದು ನೋಡಿ, ಇದೇ ಥರ ಚೆನ್ನಾಗಿ ಕುದಿ ಬರಬೇಕು. ಇದು ಒಂದೆಳೆ ಪಾಕ ಬರಬೇಕು. ಪಾಕ ಬಂದ ನಂತರ ನಾವು ಅದಕ್ಕೆ ಇಟ್ಕೊಂಡಿರೋ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ನ ಹಾಕಬೇಕು. ನಾನಿಲ್ಲಿ ಪಿಸ್ತಾ, ಗೋಡಂಬಿ, ಬಾದಾಮಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಶ್ರಣ ತಳ ಬಿಟ್ಟು ಬರೋ ತನಕ ಚೆನ್ನಾಗಿ ಕೈ ಆಡಿಸ್ಬೇಕು. ನಾನು ಈ ಮಿಶ್ರಣನ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ತಟ್ಟೆಗೆ ತುಪ್ಪ ಸವರೋ ಅವಶ್ಯಕತೆ ಇಲ್ಲ. ನಂತರ ಅದನ್ನು ಚೆನ್ನಾಗಿ ನಾದ್ಕೋಬೇಕು ಆ ಮಿಶ್ರಣನ. ಈಗ ಕೈಗೆ ಗ್ಲೌಸ್ ಹಾಕ್ಕೊಂಡು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಕೈ ಗ್ಲೌಸ್ ಹಾಕ್ಕೋಬೇಕು ಅಂದರೆ ಮಿಶ್ರಣ ಬಿಸಿ ಇರೋದ್ರಿಂದ ಗ್ಲೌಸ್ ಹಾಕ್ಕೊಂಡ್ರೆ ಕೈಗೆ ಬಿಸಿ ತಗಲಲ್ಲ. ಈಗ ರುಚಿಯಾದ ಕೋಕೋನಟ್ ಲಡ್ಡು ಸವಿಯಲು ಸಿದ್ಧ.